ಪ್ರಶಾಂತವಾಗಿ ಕಾಣುವ ಸಮುದ್ರದ ಈ ಅಡಿಯಲ್ಲಿ ಎಷ್ಟೋ ಬೀಜಗಳೆಲ್ಲ ಅಡಗಿದಾವೆ. ಆ ಥರದ್ರಲ್ಲಿ ಭಯಾನಕ ಒಂದು ವಿಚಿತ್ರವಾದ ಕತೆ ನಾನು ನಿಮಗೀಗ ಹೇಳ್ತೀನಿ. ಇದು ಕಥೆಯಲ್ಲ, ನಿಜ. ಮಾತಂಕಿ ತೀರದಿಂದ ಸ್ವಲ್ಪ ದೂರದಲ್ಲಿ ಕೋನಾರ್ ಅಂತ ಒಂದು ದ್ವೀಪ ಇದೆ. ಆ ದ್ವೀಪ ಒಂದು ವಿಚಿತ್ರವಾದ ದ್ವೀಪ. ಯಾಕಂದ್ರೆ ಹಾಡ ಹಗಲೇ ಅದು ಕತ್ತಲಾಗಿ ಕಾಣಿಸುತ್ತೆ. ಶಾರ್ಪ್ ರಾಕ್ಸ್ ಇಂದ, ಡಾರ್ಕ್ ಕೇವ್ಸ್ ಇಂದ ಭಯಂಕರವಾಗಿರೋ ಆ ದ್ವೀಪದಲ್ಲಿ ನಿಧಿ ಇದೆ ಅಂತ ಬಹಳ ಜನ ಯುವಕರು ಸಾಹಸಿಗರು ಹೋಗಿದ್ರು. ಆದ್ರೆ ತಿರುಗಿ ಬರಲೇ ಇಲ್ಲ. ಪೂರ್ವಜರು ಏನ್ ಹೇಳ್ತಿದ್ದಾರೆ ಅಂದ್ರೆ, 100 ವರ್ಷಗಳ ಮುಂಚೆ ಕೋನಾರ್ ದ್ವೀಪದಲ್ಲಿ ಭಯಂಕರವಾದ ಗುಹೆಗಳು ಆ ಗುಪ್ತ ನಿಧಿಯನ್ನ ಆಳವಾಗಿ ಹೂತಿಟ್ಟಿದೆ ಅಂತೆ. ವಾಟ್ಗಜ್ ಗ್ರಾಮಕ್ಕೆ ಸೇರಿದ ಇಬ್ರು ಮೀನ್ ಹಿಡಿಲಿಕ್ಕೆ ಹೋಗಿ ಮೀನ್ ಹಿಡಿತಾ ಮುಂದೋಗಿ ಒಂದು ದೊಡ್ಡ ಚಂಡಮಾರುತದಲ್ಲೇ ಸಿಕ್ಕಾಕೊಂಡ್ಬಿದ್ಬಿಟ್ರು. ಇದ್ದಕ್ಕಿದ್ದಂತೆ ಮೋಡಗಳೆಲ್ಲ ಕಪ್ಪಾದ್ವು. ಗಾಳಿ ಬೇರೆ ತುಂಬಾ ಜೋರಾಗಿ ಬೀಸ್ತಿದೆ. ಹಾಗೋ ಹೀಗೋ ಒದ್ದಾಡಿ ಅವ್ರದ್ದೊಂದು ಚಿಕ್ಕ ಹಡಗು ಒಂದು ದಡಕ್ಕೆ ಸೇರ್ತು. ಆದ್ರೆ ಆ ತೀರ ಕೋನಾರ್ ಐಲ್ಯಾಂಡ್. ಏ ನಂದಿ, ಏನೋ ಇದು? ಈ ಹಗಲಲ್ಲಿ ಈ ದ್ವೀಪ ಇಷ್ಟು ಕತ್ಲಾಗಿ ಭಯಂಕರ ಕಾಣಿಸ್ತಿದೆ. ನಮ್ಮ ಅಜ್ಜ ಒಂದು ದ್ವೀಪದ ಬಗ್ಗೆ ಯಾವಾಗ್ಲೂ ಹೇಳ್ತಿರ್ತಾರೆ. ನಂಗೆ ಯಾಕೋ ಆ ದ್ವೀಪ ಇದೆ ಅಂತ ಅನಿಸ್ತಿದೆ, ಕೋನಾರ್ ದ್ವೀಪ. ಇಬ್ರು ಭಯದಿಂದ ನಡುಕ್ತಾ ಆ ದಡ ಹತ್ರ ಹೋಗ್ತಿದ್ರು. ಆ ದಡ ಎಷ್ಟು ನಿಶಬ್ದವಾಗಿತ್ತಂದ್ರೆ ಆ ದಡದ ಸದ್ದು ಬಿಟ್ರೆ ಬೇರೆ ಏನ್ ಸದ್ದು ಕೇಳಿಸ್ತಿರ್ಲಿಲ್ಲ. ಹೋಗೋಣ ಬಾಬು, ಇಲ್ಲಿಂದ ಹೋಗ್ಬಿಡೋಣ. ಇದೇನೋ ದೆವ್ವದ ದ್ವೀಪ ಅಂತ ಅನಿಸ್ತಿದೆ. ಹೇಗೆ ಹೋಗೋದು? ಸಮುದ್ರದಲ್ಲಿ ಚಂಡಮಾರುತ ತುಂಬಾ ಜೋರಾಗಿ ಬೀಸ್ತಿದೆ. ಈ ಟೈಮಲ್ಲಿ ಹಡಗಲ್ಲಿ ಹೋಗೋದು ಒಳ್ಳೇದೇ ಅಲ್ಲ. ಇವತ್ತು ರಾತ್ರಿ ಇಲ್ಲೇ ಇದ್ಬಿಟ್ಟು ನಾಳೆ ಬೆಳಿಗ್ಗೆ ಕಮ್ಮಿ ಆದ್ಮೇಲೆ ನೋಡೋಣ. ಚಂಡಮಾರುತ ಹೋಗೋವರೆಗೂ ಈ ದ್ವೀಪದಲ್ಲೇ ಇಬ್ರು ಇರೋಣ ಅಂತ ಹೇಳಿ ಒಂದು ಸಣ್ಣದಾಗಿ ಬೆಂಕಿ ಹಾಕಿ ಆ ಗುಹೆ ಒಳಗಡೆ ಇಬ್ರು ಇರ್ತಾರೆ. ರಾತ್ರಿ ಆಗ್ತಿದೆ. ಆ ದ್ವೀಪ ಇನ್ನೂ ಭಯಂಕರವಾಗಿ ಬದಲಾವಣೆ ಆಗ್ತಿದೆ. ದೂರದಿಂದ ಒಂದು ಭಯಂಕರವಾದ ಶಬ್ದ ಇವ್ರಿಗೆ ಕೇಳಿಸ್ತಿತ್ತು. ಆದ್ರೆ ಇವರಿಬ್ರು ಅದೇನೋ ಗಾಳಿಗೆ ಬರ್ತಿರೋ ಶಬ್ದ ಅಂತೇಳಿ ಮತ್ತೆ ಮಲ್ಕೊಂಡ್ರು. ಈ ಸಾರಿ ಆ ಶಬ್ದ ತುಂಬಾ ಗಟ್ಟಿಯಾಗಿ ಭಯಂಕರವಾಗಿ ಕೇಳಿಸ್ತಿತ್ತು. ಅಮ್ಮ, ಏನೋ ಶಬ್ದ ಅದು? ದೆವ್ವನ ಭೂತನ? ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ನಡೀತಾರೆ ಬಾ. ಹಾಗೆ ನಡೀತಾ ಆ ಶಬ್ದದ ಹತ್ರನೇ ಹೋಗ್ತಿದ್ರು. ಗುಹೆ ಹೊರಗೆ ತಲೆ ಇಲ್ಲದ ಒಂದು ದೇಹ. ಆ ಶಬ್ದ ಜೀವಂತವಾಗಿರೋ ದೇಹ ತರ ಕಾಣಿಸ್ತಾ ಇದೆ. ಇದನ್ನ ನೋಡಿದ ಇವರಿಬ್ಬರಿಗೆ ಪ್ರಾಣಾನೇ ಹೋಗ್ಬಿಟ್ಟಂಗಾಗ್ತಿದೆ. ಇವರಿಬ್ರು ಹೃದಯ ಬಡಿತ ಈಗ ಜೋರಾಗಿ ಬಡಿಲಿಕ್ಕೆ ಸ್ಟಾರ್ಟ್ ಆಯ್ತು. ಆ ದೇಹ ಇವರಿಬ್ಬರನ್ನ ಬೆರೆಸ್ಕೊಂಡೇ ಬರ್ತಾ ಇದೆ. ಭಯದಿಂದ ಇಬ್ರು ಕಿರ್ಚ್ಕೊಂಡೇ ಓಡ್ತಾ ಇದ್ದಾರೆ. ಆ ದೇಹ ಸಮುದ್ರ ಕಳ್ಳರ ನಾಯಕನ ದೇಹ ಅಂತೆ. ಹಡಗಲ್ ದೋಚಿದ್ ಎಲ್ಲಾ ಸಂಪತ್ತನ್ನ ಈ ದ್ವೀಪದಲ್ಲಿ ಈ ಗುಹೆಗಳ ಬಚ್ಚಿಟ್ಟಿದ ನಂತರ ಅವನ ಜೊತೆ ಗೆಳೆಯನನ್ನು ಕತ್ತರಿಸಿನೇ ಕೊಂದಾಗ್ತಿದ್ದ ಅಂತೆ ಅವನು. ಆಮೇಲೆ ಪಾಲ್ ಹಂಚೋ ವಿಚಾರದಲ್ಲಿ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಒಬ್ರಿಗೊಬ್ರು ಕುಚ್ಚಿ ಸಾಯ್ತಿದ್ರು. ಆದ್ರೆ ಆ ನಾಯಕನಿಗೆ ಆ ನಿಧಿ ಮೇಲೆ ಇನ್ನೂ ಆಸೆ ತೀರದೆ ಅದಕ್ಕೆ ಕಾವಲುಗಾರನಾಗಿದ್ದು ಆ ದ್ವೀಪನ ಇನ್ನೂ ತಿರುಗ್ತಾ ಇದ್ದಾನೆ. ಆ ನಿಧಿ ತಂಟೆಗೆ ಬಂದವ್ರನ್ನ ಪ್ರಾಣನೇ ತೆಗೆದು ಬಿಡ್ತಾನೆ. ಆ ದ್ವೀಪಕ್ಕೆ ಕಾಲಿಟ್ಟವ್ರನ್ನ ಅವನ್ ಸುಮ್ಮನೆ ಬಿಡಲ್ಲ, ಪ್ರಾಣನೇ ತೆಗೆದು ಬಿಡ್ತಾನೆ. ಹೇಗೋ ಅವರಿಬ್ರು ಆ ದೇಹದಿಂದ ತಪ್ಪಿಸ್ಕೊಂಡು ಬಂದು ಇವ್ರ ಹಡಗತ್ತಿ ಹೇಗೋ ಆ ದ್ವೀಪದಿಂದ ಇವರಿಬ್ರು ದೂರ ಬಂದ್ಬಿಟ್ರು. ತಲೆ ಇಲ್ಲದ ದೇಹ ಸಮುದ್ರ ಒಟ್ಟಿ ಕಾಣಿಸ್ತಾ ಇದೆ. ಸಾವು ಬದುಕಿನ ಮಧ್ಯೆ ವಿಶ್ವತಿ ಮತ್ತೆ ನಂದಿ ಇಬ್ರು ಹೇಗೋ ತಪ್ಪಿಸ್ಕೊಂಡು ಒಟ್ಟಾಗಿ ಬಂದ್ಬಿಟ್ರು. ಅದೃಷ್ಟದಿಂದ ಅಂತ ಶಾಪ ಹಾಕಿದ ಕೋನಾರ್ ದ್ವೀಪದಲ್ಲಿ ಕಾಲಿಟ್ಟು ಇವರಿಬ್ರು ಹೇಗೋ ತಿರುಗಿ ಬಂದರು. ಯಾಕಂದ್ರೆ ಇವರಿಬ್ರು ಆ ನಿಧಿಗೋಸ್ಕರ ಆ ದ್ವೀಪಕ್ಕೆ ಕಾಲಿಟ್ಟಿದ್ದಲ್ಲ. ಹಡಗಲಿದ್ದ ಸಾಮಗ್ರಿಗಳನ್ನು ಇವರಿಬ್ರು ತೆಗಿತಾ ಮತ್ತೊಂದು ಸಮಸ್ಯೆ ಎದುರಾಯ್ತು. ಆ ಸಮಸ್ಯೆ ಏನಂತ ನೋಡಿದ್ರೆ 5 ಚಿನ್ನದ ಕಾಣೆ ಅದ್ರಲ್ಲಿತ್ತು. ಕೋನಾರ್ ದ್ವೀಪಕ್ಕೆ ದಾರಿ ತೋರಿಸುವ ಮ್ಯಾಪ್ ಇತ್ತು ಅದ್ರಲ್ಲಿ. ಏನ್ ಮ್ಯಾಪ್ ಇದು? ಈ ಮ್ಯಾಪ್ ಕೋನಾರ್ ದ್ವೀಪಕ್ಕೆ ಹೋಗೋ ದಾರಿ ತೋರಿಸ್ತಿದೆ ಕಣೋ. ಅದ್ರಲ್ಲಿ ಆ ನಿಧಿ ಎಲ್ಲಿದೆ ಅಂತಾನೂ ತೋರಿಸುತ್ತೆ. ಸತ್ತು ಬಂದಿದೀವಿ, ನಮಗೇನಕ್ಕೆ ನಿಧಿ? ಆ ತಲೆ ಇಲ್ದಿದ್ದೆ ಕೆದರ್ದೆ ಹೋಗಿ ಒಂದ್ಸತಿ ಪ್ರಯತ್ನ ಮಾಡೋಣ, ಕೋಟೇಶ್ವರ ಆಗ್ಬಿಡ್ತೀವಿ ನಾವಿಬ್ರು. ಹಾಗೆ ವಿಶ್ವದ್ವೀಪ್ ಎಷ್ಟು ಸರಿ ಹೇಳಿದ್ರು ಕೇಳ್ದೆ 2 ವಾರ ಆದ್ಮೇಲೆ ಇವರಿಬ್ರು ಮತ್ತೆ ಆ ಕೋನಾರ್ ದ್ವೀಪ ಹತ್ರ ಹೋದ್ರು. ಮ್ಯಾಪಲ್ಲಿ ತೋರಿಸ್ತಿರೋ ದಿಕ್ಕಿಗೆ 4 ಗಂಟೆ ಹಡಗಲ್ಲೇ ಹೋಗ್ತಿದ್ರು. ದೂರದಲ್ಲಿ ಕೋನಾರ್ ದ್ವೀಪ. ಬೇಗ ಆ ದ್ವೀಪದ ಹತ್ರ ಹೋಗಿ ಕೈಯಲ್ಲಿ ಹಾರೆ ಸಬ್ಬಲ್ ಹಿಡ್ಕೊಂಡು ಮ್ಯಾಪಲ್ಲಿ ನೋಡಿದ ಗುಹೆ ಒಳಗೆ ಹೋದ್ರೆ ಆ ಗುಹೆಯಲ್ಲಿ ಸಣ್ಣದ ಕತ್ಲು. ಆ ಕತ್ಲಲ್ಲಿ ಬಾವಲಿಗಳು ಹಾರಿದ್ವು. ಸುತ್ತ ಮನುಷ್ಯನ ಅಸ್ಥಿ ಪಂಜರ. ಅದನ್ನು ಗಮನಿಸದೆ ನಿಧಿ ಮೇಲಿರೋ ಆಸೆಗೆ ಅದನ್ನ ತೋಡ್ತಿದ್ರು. ಒಂದು ದೊಡ್ಡ ಪೆಟ್ಟಿಗೆ ಕಾಣಿಸ್ತು. ಇಬ್ರು ಮುಖದಲ್ಲಿ ಸಂತೋಷ.
ತಲೆ ಇಲ್ಲದ ಭೂತ. ಇಬ್ಬರನ್ನು ಘೋರವಾಗಿ ಸಾಯಿಸಿ ಗುಹೆಯಲ್ಲಿ ಬಂಡೆಗಳಲ್ಲಿ ನೇತಾಡಿಸ್ತು. ಕೋನಾರ್ ದೀಪ ಶಾಪಕ್ಕೆ ಇನ್ನಿಬ್ರು ಬಲಿ. ನನ್ನ ದೀಪದಲ್ಲಿ ಕಾಲಿಟ್ಟು ತಪ್ಪಿಸ್ಕೊಂಡು ಹೋದ್ರು. ನಾನು ನಿಧಿ ಆಸೆ ತೋರಿಸಿ ಮತ್ತೆ ಕಾಸ್ದೆ. ಇದು ನಂದು ಮಾತ್ರ. ವಿಶ್ವದೀಪ್ ಮತ್ತು ನಂದಿ ಅವರ ಹಡಗು ಸ್ವಲ್ಪ ದಿನದಲ್ಲಿ ದಡಕ್ಕೆ ಹೊಡ್ಕೊಂಡ್ ಬಂತು. ಸುಮಾರು ಒಂದು ಒಡೆದೋಯ್ತು. ಹಡಗೊಳಗೆ ಅದೇ ಸಣ್ಣ ಚೀಲ ಇತ್ತು. ದಾರಿಲಿ ಹೋಗ್ತಿರೋ ಒಬ್ಬ ಅದನ್ನ ಬಿಚ್ಚಿ ನೋಡಿದ್ರೆ ಅದರೊಳಗೆ ಇದ್ದಿದ್ದು ಕಲ್ಲು ಮರಳು. ಯಾವನೋ ಹುಚ್ಚ ಮೊದಲಂಗ್ ಗಟ್ಟಿಯಾಗಿ ಚೀರಲ್ಲಿ ಕಟ್ಟಿಟ್ಟಿದ್ದಾನೆ ಬ್ಲಾಡಿ ಫುಲ್.